Hello students. So in the previous video I have explained you about the modifying principles. Yes. So as of now in the fourth unit we had seen the accounting principles meaning definition, and apart from that what are the basis for selection and even the types. So there are mainly two classification of accounting principle. So one is basic accounting principle, another one is modified accounting principles, and in each type there are different types of other accounting principles we had seen. Okay, I hope you are getting those things. And now we are in the last part of the fourth unit, that is accounting policies. So accounting policies is the last important one concept in the fourth unit. Fourth ಯೂನಿಟ್ನಾಗ ಇದು ಒಂದು ಲಾಸ್ಟ್ ಕಾನ್ಸೆಪ್ಟ್ ಅದ ರೀ ನಿಮ್ಗೆ ಅಕೌಂಟಿಂಗ್ ಪ್ರಿನ್ಸಿಪಲ್. ಫೋರ್ತ್ ಯೂನಿಟ್ನಾಗ ಮೇನ್ ಬರೋದಂದ್ರೆ ಮೀನಿಂಗ್ ಡೆಫಿನೇಷನ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನೇನು ಪ್ರಿನ್ಸಿಪಲ್ಸ್ ಇದಾವಲ್ಲ ಅವು. ನಾವು 10 ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇದ್ದಾವೆ, ಅದು ನಿಮ್ಗೆ ಆಲ್ರೆಡಿ ನಾ ಹೇಳೀನಿ. ಅದ್ರಾಗ ಬೇಸಿಕ್ ಪ್ರಿನ್ಸಿಪಲ್ ಅಂತ ಒಂದು ಗ್ರೂಪ್ ಅದ, ಮಾಡಿಫೈಡ್ ಪ್ರಿನ್ಸಿಪಲ್ ಅಂತ ಇನ್ನೊಂದು ಗ್ರೂಪ್ ಅದ, ಹೌದಿಲ್ಲ ರೀ. ಸೊ ನಿಮ್ಗೆ ಅವನ್ನ ಅಷ್ಟು ಎಕ್ಸ್ಪ್ಲೇನ್ ಮಾಡೀನಿ, ನೋಟ್ಸ್ನು ಕೊಟ್ಟೀನಿ. ಇವೇನು ನೋಟ್ಸ್ ಕೊಟ್ಟೀನಿ ಅವನ್ನೇ ರೆಫರ್ ಮಾಡಿರಿ. So now we are in the last important concept in this unit. ಈ ಯೂನಿಟ್ನಾಗಿಂದ ಲಾಸ್ಟ್ ಕಾನ್ಸೆಪ್ಟ್ ಇದೆಯಾ ಅಂದರೆ ಅಕೌಂಟಿಂಗ್ ಪಾಲಿಸೀಸ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಲೆಟ್ ಸಿ ವಾಟ್ ಇಸ್ ದಿಸ್. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್. ಸಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಾಗ್ಯದ. ಪ್ರಿನ್ಸಿಪಲ್ ಆಸ್ ನಥಿಂಗ್ ಬಟ್ ವಾಟ್ ದೇ ಆರ್ ದ basic things that we can say, basic rules and regulation which is to be followed by the accountant in recording the transaction. Okay, these are helpful for taking decisions that you already got to know. So what is this accounting policy? So here it is accounting policies. So what is this accounting policies here? Accounting policies means specific accounting principles. ಅಲ್ಲಿ ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ರೂಲ್ಸ್ ಅಂತ ಹೇಳಿದ್ವಿ. ಈ ಅಕೌಂಟಿಂಗ್ ಪಾಲಿಸೀಸು ರೂಲ್ಸೇ ರೀ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಪಾಲಿಸೀಸ್ ಪ್ರಿನ್ಸಿಪಲ್ಸ್ ಬೋತ್ ಆರ್ ಸಿಮಿಲರ್ ಇನ್ ನೇಚರ್ ಬಟ್ ಹ್ಯಾವಿಂಗ್ ಸಮ್ ಡಿಫ್ರೆನ್ಸಸ್ ಆಲ್ಸೋ. ಡಿಫ್ರೆನ್ಸು ಇದಾವೆ, ಬಟ್ ಈ ಪಾಲಿಸಿ ಏನಿದಾವಲ್ಲ ಪ್ರಿನ್ಸಿಪಲ್ನಾಗಿಂದೇ ಬಂದಾವೆ. ಓಕೆ, ಸೊ ಪಾಲಿಸೀಸ್ ಮೀನ್ಸ್ ಸ್ಪೆಸಿಫಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಬೇಸಸ್, ಕನ್ವೆನ್ಷನ್ಸ್, ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್. See, these are also called as what? Rules and procedures. This is also called as conventions. Conventions ಅಂದ್ರೆ ಸೊ ನಾವು ಹಿಂದಿನ ಕಾಲನಾಗಿಂದೇ ಇಂಥವು ಅವ ಅಂಥೇಳಿ ಅಸ್ಯೂಮ್ಷನ್ ಮಾಡ್ಕೊಂಡು ಬಂದೀವಿ. ಅಸ್ಯೂಮ್ಷನ್ಸ್ ಅಂತ ಹೇಳ್ತಾರೆ. ಕನ್ವೆನ್ಷನ್ ಈಸ್ ನಥಿಂಗ್ ಬಟ್ ವಾಟ್? ಅಸ್ಯೂಮ್ಷನ್ಸ್. ಅಂದರೆ ನಮ್ಮ ಕಲ್ಪನೆಗಳು ಈ ಥರ ಇದಾವೆ ಅಂಥೇಳಿ. ಇದನ್ನ ಯಾರು ಫಾಲೋ ಮಾಡ್ತಿರೋ? ನಮ್ಮ ಹಳಿ ಅಕೌಂಟೆಂಟ್ಸ್ ಫಾಲೋ ಮಾಡ್ತಿರೋ, ಆ್ಯನ್ಸಿಸ್ಟರ್ಸ್. ಸೊ ನಾವು ಅದನ್ನೇ ಫಾಲೋ ಮಾಡ್ತಾ ಬಂದೀವಿ. ಸೊ ಅದನ್ನೇ ಅಕೌಂಟಿಂಗ್ ಪಾಲಿಸಿ ಅಂತ ಇರೋದ್ರಿ ಇಲ್ಲಿ. Okay, so accounting policies mean specific accounting principles, bases, conventions, rules and procedures adopted by the management. Who will adopt this? By the management while preparing the financial statements. So management is nothing but what? Adopted by the company. ಇಲ್ಲಿ ಏನಾಗ್ತದಂದ್ರೆ ಅಕೌಂಟೆಂಟ್ಸ್ ಅಂತ ಯೂಸ್ ಮಾಡೋಕ್ಕಿಂತ ನಾವು ಕಂಪನಿ ಅಂತ ಹೇಳ್ಬೋದು. ಯಾಕಂದ್ರೆ ಒಂದೊಂದು ಕಂಪ್ನಿ ಒಂದೊಂದು ಥರ ಪಾಲಿಸಿ ಅಡಾಪ್ಟ್ ಮಾಡ್ಕೋತಾರೆ. ಸೊ ಪಾಲಿಸಿ ಅಂದರೆ ನಿಮ್ಗೆ ಆ್ಯಕ್ಚುಲಿ ನಾ ಸಿಂಪಲ್ಲಾಗಿ ಹೇಳಬೇಕು ಅಂದರೆ, ಸಿಯರ್ ಫಾರ್ ಎಕ್ಸಾಂಪಲ್ ಫಾರ್ ದ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ನಮಗೆ ಭಾಳಷ್ಟು ಮೆಥಡ್ ಇದಾವೆ. ಓಕೆ, ಸೊ ಫಿಫೋ ಮೆಥಡ್, ಲಿಫೋ ಮೆಥಡ್ ಅಂತ ಹೇಳಿ ವೇಟೆಡ್ ಆ್ಯಾವ್ರೇಜ್ ಅಂತೂ ಬರ್ತದೆ. ಈಗ ನಾವೇನು ಮಾಡ್ತೀವಿ, ನಮ್ಮ ಕಂಪನಿಗೆ ಯಾವ್ದು ಸೂಟೇಬಲ್ ಆಗ್ತದೆ ಅದನ್ನು ಅಡಾಪ್ಟ್ ಮಾಡ್ಕೋತೀವಿ. ಅದಕ್ಕೇನಂತಾರೆ ನಮ್ಮ ಅಕೌಂಟಿಂಗ್ ಪಾಲಿಸಿ ಅಂತ ಹೇಳ್ತೇವೆ. ಸೊ ಈಗ ನಾನು ಲಿಫೋ ಮೆಥಡ್ ಅಡಾಪ್ಟ್ ಮಾಡ್ಕೊಂಡೆ ಅಂದ್ರೆ ನಂದು ಅಕೌಂಟಿಂಗ್ ಪಾಲಿಸಿ ಫಾರ್ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ ಈಸ್ ವಾಟ್? ಲಿಫೋ ಮೆಥಡ್. ಇಲ್ಲ ನಂಗೆ ಫಿಫೋ ಮಾಡೋದಂದ್ರೆ ಫಿಫೋ ಮೆಥಡ್. ಈ ಥರ ರೀ. ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಲಿಕ್ಕೆ ಸ್ಟ್ರೇಟ್ ಲೈನ್ ಮೆಥಡ್ ಅದ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅದ, ಅನಿವಿಟಿ ಮೆಥಡ್ ಅದ. ಈಗ ನನ್ನ ಬಿಸ್ನೆಸ್ಸಿಗೆ ಸೂಟೇಬಲ್ ಆಗುವಂಗೆ ನಾ ಏನು ಮಾಡ್ತೀನಿ ಅಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಅಡಾಪ್ಟ್ ಮಾಡ್ಕೋತೀನಿ. ದಟ್ ಈಸ್ ಮೈ ಅಕೌಂಟಿಂಗ್ ಪಾಲಿಸಿ. ಸೊ ದಟ್ ಈಸ್ ನಥಿಂಗ್ ಬಟ್ ವಾಟ್? ಸೊ ಅಕೌಂಟಿಂಗ್ ಪಾಲಿಸೀಸ್ ಆರ್ the basic accounting principles. So principle also says these only, right? Rules and adopt ಮಾಡ್ಕೋರಿ ಅಂತ ಹೇಳಿಕತ್ತಾರೆ. ಅದನ್ನೇ ಪಾಲಿಸಿದು ಹೇಳ್ತದೆ. ಸೊ ಪಾಲಿಸಿ ಮೀನ್ಸ್ ಸ್ಪೆಸಿಫಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಬೇಸಸ್, ಕನ್ವೆನ್ಷನ್ಸ್, rules and procedures. So these are the procedures adopted by the management while preparing the financial statements. There is one more meaning here. There is no single list of accounting policies which are applicable to all circumstances. There are different policies in use even in relation to the same subject. The management should select a policy which is suitable for the financial position as well as the result of the concern. You're getting?
ಸೊ ಅಕೌಂಟಿಂಗ್ ಪಾಲಿಸಿ ನೀವೇನು ಅಡಾಪ್ಟ್ ಮಾಡ್ಕೋತಿರಲ್ಲ ಅಷ್ಟು ಒಂದೇ ಇಲ್ಲರಿ, ಒಂದೇ ಕಂಪಲ್ಸರಿ ಎಲ್ಲರಿಗೂ ಅಂತಿಲ್ಲ. ಸೊ ಈಗಾಗಲೇ ಎಕ್ಸಾಂಪಲ್ ಕೊಟ್ಟೆ, ಈ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ, ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ನಿಮಗೆ ಭಾಳ ಮೆಥಡ್ ಇದಾವೆ. ನೀವೇನು ಮಾಡ್ತೀರಿ, ನಿಮ್ಮ ಕಂಪನಿಗೆ ನಿಮ್ಮ ರಿಸಲ್ಟ್ ಚಲೋ ಬರಲಿಕ್ಕೆ, ಕಂಪನಿ ಪರ್ಫಾರ್ಮೆನ್ಸ್ ಚಲೋ ಬರಲಿಕ್ಕೆ ಯಾವುದು ಮೆಥಡ್ ಚಲೋ ಅದ ಅದನ್ನು ಅಡಾಪ್ಟ್ ಮಾಡ್ಕೋತೀರಿ. ಡೆಪ್ರಿಸಿಯೇಷನ್ ಮಾಡ್ಲಿಕ್ಕೂ ಅಷ್ಟೇ ರೀ, ಯಾವ ಮೆಥಡ್ ಚಲೋ ಅದ ಅಡಾಪ್ಟ್ ಮಾಡ್ಕೋತೀರಿ. ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಯಾವ್ದು ಚಲೋ ಅದನ್ನು ಮಾಡ್ಕೋತೀರಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಯು. ಓಕೆ, ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್. ಇನ್ನೂ ಸಿಂಪಲ್ ಹೇಳಬೇಕಂದ್ರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ನಥಿಂಗ್ ಬಟ್ ವಾಟ್, ದೀಸ್ ಆರ್ ಆಲ್ಸೋ ದ basic rules or conventions, procedures which are adopted by the management. So see here, what are the factors to be considered while selecting the accounting principle. So ಈಗ ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ ಬೇಕು ಅಂತ ಅನ್ಲಿಕ್ಕೆ, ಇದು ಪ್ರಿನ್ಸಿಪಲ್ ಅಥವಾ ಪಾಲಿಸಿ ಅನ್ರಿ. ಸೊ ಇದನ್ನು ಸೆಲೆಕ್ಟ್ ಮಾಡಲಿಕ್ಕೆ ಯಾವುದು ನಾವು ಮೇನ್ ಆಗಿ ತಗೋತಿದ್ವಿ. ಸೊ see here, factors while selecting appropriate policies, the following factors are to be taken into account. Okay, first one is what, that is, so first important point we have to consider is what, prudence. Okay, so first one yavudanದ್ರೆ prudence ಅಂತದರಿ. ಸೊ prudence is nothing but what, ದೃಢೀಕರಣ ಅಂದ್ರೆ ನಮ್ಗೆ ಅದು ಅಶ್ಯೂರೆನ್ಸ್ ಇರಬೇಕು. ಸೊ ಅನ್ಸರ್ಟನಿಟಿ ಇನ್ಎವಿಟೇಬಲ್ ಸರೌಂಡ್ ಮೆನಿ ಟ್ರಾನ್ಸಾಕ್ಷನ್ಸ್. ನಮ್ಮ ಸರೌಂಡಿಂಗ ಭಾಳಷ್ಟು ಟ್ರಾನ್ಸಾಕ್ಷನ್ಸ್ ಆಗ್ತಾವ್ರಿ. ಅದು ಎಲ್ಲದಕ್ಕಿಂತ ಫಾಲೋ ಮಾಡ್ತಿರಲ್ಲ ಅಕೌಂಟಿಂಗ್ ಪಾಲಿಸಿ, ಅದಕ್ಕೆ ನಿಮಗೆ ಚಲೋ ರಿಸಲ್ಟ್ ಬರ್ತಿರಬೇಕು. ಅಂದ್ರೆ ಆ ಮೆಥಡ್ ನಿಮಗೆ ಸುಟೇಬಲ್ ಆಗ್ಬೇಕು, ನಿಮಗೆ ಅದರ್ಲಿಂದ ನಿಮ್ಮ ಬಿಸ್ನೆಸ್ಸಿಗೆ ಫಾಯ್ದಾ ಆಗ್ಬೇಕು ರೀ, ಉಲ್ಟಾ ಲಾಸ್ ಅಲ್ಲ, ಫಾಯ್ದಾ ಆಗ್ಬೇಕು ಯಾವಾಗಲೂ. ಸೊ ಆ ಥರ ನಿಮ್ಗೆ ಗ್ಯಾರಂಟೇಡ್ ಇರ್ಬೇಕು. ಅಂಥದ್ದು ಮೆಥಡ್ ಏನು ಮಾಡ್ತೀರಿ ನೀವು. ಪ್ರುಡೆನ್ಸ್ ಅಂದ್ರೆ ದೃಢೀಕರಣದಾಗ ಗೊತ್ತಾಗ್ತಲ್ರಿ, ಖಚಿತ ಮಾಡ್ತದೆ ನಿಮಗದು. ಸೊ ಅನ್ಸರ್ಟನಿಟೀಸ್ ಅಂದ್ರೆ ಭಾಳ ಇರುತ್ತೆ. ಅನ್ಸರ್ಟನಿಟೀಸ್ ನಥಿಂಗ್ ಬಟ್ ವಾಟ್, ಸೊ ದಿ ಡಿಫಿಕಲ್ಟಿ, ಯಾವಾಗ ಏನು ಡಿಫಿಕಲ್ಟಿ ಬರ್ತದೆ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ನೀವು ಕರೆಕ್ಟ್ ಪಾಲಿಸಿ ಸುಟೇಬಲ್ ಇಟ್ಕೊಂಡು ಮಾಡ್ಕೊಂಡ್ರಿ ಅಂದ್ರೆ ನಿಮಗದು ರಿಸಲ್ಟ್ ಚಲೋ ಬರ್ತದೆ. ನೆಕ್ಸ್ಟ್ ಈಸ್ ವಾಟ್, ಮೆಟೀರಿಯಾಲಿಟಿ is nothing but what, so it should serve with your main elements of the business. See, your financial statement should disclose all the items which are material to affect the evaluation. ಸೊ ಮೆಟೀರಿಯಾಲಿಟಿ ಪ್ರಿನ್ಸಿಪಲ್ ಹೇಳಿದ್ದೆ ನಿಮಗೆ, ನಾ ಏನು ಹೇಳಿದ್ದೆ ಅದ್ರ ಬಗ್ಗೆ. ಸೊ ನಾವು ಎಂಥ ಥಿಂಗ್ಸನ್ನು ವ್ಯಾಲ್ಯೂ ಮಾಡ್ತೀವಂದ್ರೆ ವಿಚ್ ಈಸ್ ರಿಲೇಟೆಡ್ ಟು ಮೇನ್ ಆ್ಯಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್. ನಮ್ಮ ಬಿಸ್ನೆಸ್ ಎದ್ರ ಬಗ್ಗೆ ಅದಲ್ಲ ಅದು ಅಷ್ಟೇ ನಾವು ವ್ಯಾಲ್ಯೂ ಮಾಡ್ತೀವಿ, ಅದನ್ನಷ್ಟೇ ಕ್ಲೋಸಿಂಗ್ ಸ್ಟಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ನಾಟ್ ದ ಲೆಫ್ಟ್ ಔಟ್ ಸ್ಟೇಷ್ನರಿ ಐಟಮ್ಸ್. ಆ ಸ್ಟೇಷ್ನರಿ ಐಟಮ್ಸ್ ಏನು ಉಳಿದಿರ್ತಾವಲ್ಲ ಅವನ್ನೆಲ್ಲ ವ್ಯಾಲ್ಯೂ ಮಾಡೋಂಗಿಲ್ಲ. ನಮ್ಮ ಬಿಸ್ನೆಸ್ಸಿಗೆ ಮೇನ್ ಏನು ಮೆಟೀರಿಯಲ್ಸ್ ಅಂತ ಇರ್ತಾವಲ್ಲ, ಅಂದ್ರೆ ಮೇನ್ ಇನ್ಕಮ್ ಬರ್ಲಿಕ್ಕೆ ಜನ್ರೇಟ್ ಆಗ್ಲಿಕ್ಕೆ ಬರೋವಂಥ ಹಾದಿಗಳೇನವ ನಮ್ಮ ಪ್ರಾಡಕ್ಟ್ ಅದಲ್ಲ ಅದನ್ನಷ್ಟೇ ವ್ಯಾಲ್ಯೂ ಮಾಡ್ತೀವಿ, ಅದನ್ನಷ್ಟೇ ನಾವು ಏನು ಮಾಡ್ತೀವಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತೋರಿಸ್ತೀವಿ. ಅದನ್ನು ಈ ಮೆಟೀರಿಯಾಲಿಟಿ ಮಾಡಲಿಕ್ಕೆ ನಮ್ಗೆ ಯಾವ ಅಕೌಂಟಿಂಗ್ ಪಾಲಿಸಿ ಹೆಲ್ಪ್ ಆಗ್ತದಲ್ಲ ಅಂಥ ಅಕೌಂಟಿಂಗ್ ಪಾಲಿಸಿ ನಾವು ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್, ಸಬ್ಸ್ಟೆನ್ಸ್ ಓವರ್ ಫಾರ್ಮ್. ಸಬ್ಸ್ಟೆನ್ಸ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ರಿಯಾಲಿಟಿ ಇನ್ ನೇಚರ್. ಸಬ್ಸ್ಟೆನ್ಸ್ ಅಂದ್ರೆ ಹೊರಗಿನ ಎನ್ವಿರಾನ್ಮೆಂಟಿಗೆ ನೋಡ್ದಂಗೆ ನಿಮ್ಮದು ಖರೆ ಅನ್ನಿಸ್ಬೇಕು ರೀ. ಇಟ್ ಶುಡ್ ಹ್ಯಾವ್ ಸಮ್ ರಿಯಲ್ ಫ್ಯಾಕ್ಟ್ಸ್. ಓಕೆ, ಸೊ ಆಲ್ ಟ್ರಾನ್ಸಾಕ್ಷನ್ಸ್ ಆ್ಯಂಡ್ ಇವೆಂಟ್ಸ್ ಶುಡ್ ಬಿ ಪ್ರೆಸೆಂಟೆಡ್ ವಿತ್ ಸಬ್ಸ್ಟೆನ್ಸ್ ಆ್ಯಂಡ್ ಫಿನಾನ್ಷಿಯಲ್ ರಿಯಾಲಿಟೀಸ್. ಈ ಫಿನಾನ್ಷಿಯಲ್ ರಿಯಾಲಿಟೀಸ್ ನಥಿಂಗ್ ಬಟ್ ವಾಟ್, ಅವು ಏನು ಮಾಡ್ತಿರಲ್ಲ ನೀವು, ಏನು ರೆಕಾರ್ಡ್ ಮಾಡಿರ್ತಿರಲ್ಲ ಟ್ರಾನ್ಸಾಕ್ಷನ್, ಇಟ್ ಶುಡ್ ಬಿ ಗ್ಯಾರಂಟಿ 8-1. ಅವು ನಿಮ್ಗೆ ರಿಯಾಲಿಟಿ, ಈಗ ಸದ್ಯ ಬಿಸ್ನೆಸ್ ಹೊರಗಿನ ಜಗತ್ತೊಳಗೆ ಹೆಂಗೆ ನಡೆದ ಅದರ ಪ್ರಕಾರ ನೀವು ಬಿಸ್ನೆಸ್ ಮಾಡಬೇಕು. ಸೊ ಅದಕ್ಕೆ ಹೆಲ್ಪ್ ಆಗುವಂಗೆ ಅಕೌಂಟಿಂಗ್ ಪಾಲಿಸಿನೂ ಇರಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂದ್ರೆ, ಈಗ ಹೊರಗಿನ ಎನ್ವಿರಾನ್ಮೆಂಟ್ ಸದ್ಯ ಸ್ಥಿತಿ ಒಳಗೆ ನೋಡಿದ್ರೆ, ಸದ್ಯ ರಿಯಾಲಿಟಿ ಒಳಗೆ ಎಲ್ಲ ಇನ್ಫ್ಲೇಷನ್ ಅದ ರೀ. ಇನ್ಫ್ಲೇಷನ್ ಅಂದ್ರೆ ಪ್ರೈಸ್ ಇನ್ಕ್ರೀಸ್ ಆಗ್ಲಿಕ್ಕತ್ತದ. ಈಗ ನೀವೇ ನೋಡಿರಿ, ಕೊರೋನಾ ಸಂಬಂಧ ಏನಾಗ್ಯದ ರೀ, ಎಲ್ಲ ಗೂಡ್ಸ್ ರೇಟು ಜಾಸ್ತಿ ಆಗ್ಬಿಟ್ಟಾವ. ಈಗ ಮಂದಿಗೂ ಹೆಂಗಾಗ್ಯದ್ರೆ ಸಿಕ್ಕರೆ ಸಾಕಪ್ಪ ಅಂತ ಆಗ್ಯದ. ಸಿಕ್ಕರೆ ಸಾಕು, ಏನೋ ಐಟಮ್ಸ್ ಲೈಕ್ ಡೇ ಟು ಡೇ ಐಟಮ್ಸ್ ನಿಮ್ಗೆ ಹೇಳ್ಬೇಕಂದ್ರೆ ಗ್ರಾಸರಿ ನಿಮ್ಮ ಮನೆಗೆ ಬೇಕಲ್ಲ, ಅವೇ ಐಟಮ್ಸ್ನೇ ನೋಡ್ತೀವಿ ನಾವು. ಸೊ ಅವೇ ಸಿಕ್ಕರೆ ಸಾಕಪ್ಪ ಅನ್ನಂಗೆ ನಮಗೆ ಆಗ್ಯದ. ಸೊ ಅಂಥ ಐಟಮ್ಸ್ ಏನಾದ್ರು ಜಾಸ್ತಿ ರೇಟಿಗೆ ಕೊಟ್ಟರು ಹ್ಞೂ ಅಂತ ತಗೋತೀವಿ. ಈ ಥರ ಸಿಚುವೇಶನ್ ಇದ್ದಾಗ ಕಂಪ್ನಿಯವ್ರಿಗೂ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಕಂಪ್ನಿಯವ್ರು ಏನು ಮಾಡ್ತಾರೆ, ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಯಾವ ಮೆಥಡ್ ಫಾಲೋ ಮಾಡ್ತಾರಂದ್ರೆ ಲೀಫೋ ಮೆಥಡ್ ಫಾಲೋ ಮಾಡ್ತಾರೆ. ಲಿಫೋ ಮೆಥಡ್ ಅಂದರೆ ಲಾಸ್ಟ್ ಇನ್ ಫಸ್ಟ್ ಔಟ್. ಅವ್ರು ನಮಗೆ ಜಾಸ್ತಿ ರೇಟ್ ಮಾಡಿ ಮಾರ್ತಾರಂದ್ರೆ ಅವರು ಜಾಸ್ತಿ ರೇಟಿಗೆ ಕೊಟ್ಟು ಮೊದಲು ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಲ್ರಿ, ಹೌದಿಲ್ರಿ? ರಾ ಮೆಟೀರಿಯಲ್ ಪರ್ಚೇಸ್ ಮಾಡ್ಬೇಕಂದ್ರೆ ಮೊದಲು ಜಾಸ್ತಿ ರೇಟ್ ಅವ್ರು ಕೊಟ್ಟು ಮಾಡಬೇಕು. ಈಗ ಅವ್ರು ಜಾಸ್ತಿ ರೇಟ್ ಕೊಟ್ಟು ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿ ನಿಮಗೆ ಕಡಿಮೆ ರೇಟಿಗೆ ಅವ್ರು ಕೊಡ್ತಾರಾ? ಕೊಡೋಂಗಿಲ್ಲ. ಸೊ ಲೀಫೋ ಮೆಥಡ್ ಏನು ಹೇಳುತ್ತೆ ಅಂದ್ರೆ, ಲಾಸ್ಟ್ ಯಾವುದು ನೀವು ಪರ್ಚೇಸ್ ಮಾಡಿರ್ತಿರಲ್ಲ ರಾ ಮೆಟೀರಿಯಲ್ಸ್, ಅದನ್ನು ಫಸ್ಟ್ ನೀವು ಪ್ರೊಡಕ್ಷನಿಗೆ ಕೊಡ್ರಿ ಅಂತ ಹೇಳ್ತದ್ರಿ. ಸೊ ಲೀಫೋ ಮೆಥಡ್ ಏನು ಹೇಳ್ತದ, ಲಾಸ್ಟ್ ಟೈಮ್
ಈಗ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ನಂದು ಜನವರಿನಾಗ ಒಂದು ಪರ್ಚೇಸ್ ಮಾಡೀನಿ ರಾ ಮೆಟೀರಿಯಲ್, ಫೆಬ್ರವರಿನಾಗ ಒಂದು ರಾ ಮೆಟೀರಿಯಲ್ ಪರ್ಚೇಸ್ ಮಾಡೀನಿ. ಸೊ ಈಗ ನಾನು ಫೆಬ್ರವರಿ ಎಂಡಿಗೆ ಪ್ರೊಡಕ್ಷನ್ ಮಾಡ್ಲಿಕತ್ತೀನಿ ರೀ. ಸೊ ಇಫ್ ಐ ಆಮ್ ಫಾಲೋಯಿಂಗ್ ದ LIFO ಮೆಥಡ್, ಐ ವಿಲ್ ಟೇಕ್ ದ ಗೂಡ್ಸ್ ವಿಚ್ ಐ ಹ್ಯಾವ್ ಪರ್ಚೇಸ್ಡ್ ಇನ್ ಫೆಬ್ರವರಿನಾಗ ಏನು ಗೂಡ್ಸ್ ಪರ್ಚೇಸ್ ಮಾಡೀನಿಲ್ಲ ಅದನ್ನು ನಾನು ತೊಗೋತೀನಿ ಫಸ್ಟ್. ಓಕೆ, ಅದನ್ನು ಏನು ಮಾಡ್ತೀನಿ, ಅದು ಫಸ್ಟ್ ತೊಗೊಂಡು ಆ ಪ್ರೈಸಿಗೆ ನಾ ಪರ್ಚೇಸ್ ಮಾಡಿಲ್ಲ ಅದೇ ಪ್ರೈಸೇ ಚಾರ್ಜ್ ಮಾಡ್ತೀನಿ, ಆ್ಯಂಡ್ ಅದೇ ಪ್ರೈಸನ್ನೇ ನಾ ಪ್ರಾಡಕ್ಟ್ ಸೇಲ್ ಮಾಡೋ ಮುಂದಾಗೂ ಚಾರ್ಜ್ ಮಾಡ್ತೀನಿ. ಓಕೆ, ಬಟ್ ಇನ್ ಕೇಸ್ ನಾ FIFO ಮೆಥಡ್ ಫಾಲೋ ಮಾಡಿದೆ, ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಹೇಳಿ, ಅಂದ್ರೆ ಜನವರಿ ಗೂಡ್ಸ್ ತೊಗೋಬೇಕಾಗ್ತದೆ ರಾ ಮೆಟೀರಿಯಲ್ಸ್ನ. ಜನವರಿಗೆ ನಂಗೆ ಸ್ವಲ್ಪ ಸೋವಿಗೆ ಸಿಕ್ಕಿರ್ತದೆ ರೀ ಗೂಡ್ಸ್. ಅವಾಗ ನಾ ಜನವರಿಗೆ ಸೋವಿಗೆ ತೊಗೊಂಡು ಈಗ ನಾ ಅದನ್ನೇ ರೇಟಿಗೆ ಮಾರಿದೆ ಅಂತಂದ್ರೆ ನನಗೇನಾಗ್ಬಿಡ್ತದೆ, ಉಲ್ಟಾ ಅದು ಲಾಸ್ ಆಗಿಬಿಡ್ತದೆ ರೀ. ಸೊ ಲಾಸ್ ಆಗಬಾರ್ದು ಅಂತಲೇ ಏನು ಮಾಡಬೇಕು, ಸೊ ಡ್ಯೂರಿಂಗ್ ದ ಇನ್ಫ್ಲೇಷನ್ ಪೀರಿಯಡ್ ವೆನ್ ಎಕನಾಮಿ ಈಸ್ ವೆರಿ ಇನ್ ಬೂಮಿಂಗ್ ಸ್ಟೇಜ್, ಅಂದರೆ ಎಲ್ಲ ಪ್ರೈಸಸ್ ಏರ್ಕೋತ ಹೊಂಟಿರ್ತಾವೆ ಎಕನಾಮಿ ಒಳಗೆ, ಅಂಥ ಸಿಚುವೇಶನ್ ಇದ್ದಾಗ ನಾವೇನು ಮಾಡಬೇಕು, LIFO ಮೆಥಡ್ ಫಾಲೋ ಮಾಡಬೇಕು. LIFO ಈಸ್ ನಥಿಂಗ್ ಬಟ್ ವಾಟ್, ಲಾಸ್ಟ್ ಇನ್ ಫಸ್ಟ್ ಔಟ್. ಸೊ ಇದು ನಮ್ಗೆ ಈಗಿನ ರಿಯಾಲಿಟಿ ಪ್ರಕಾರ ಅದ ಇಲ್ರಿ. ಸೊ ದ್ಯಾಟ್ ಈಸ್ ಓನ್ಲಿ ಹಿಯರ್ ದೇ ಆರ್ ಸೇಯಿಂಗ್. ಸೊ ವಾಟ್ ಅಕೌಂಟಿಂಗ್ ಪಾಲಿಸಿ ಯು ಆರ್ ಅಡಾಪ್ಟಿಂಗ್, ದ್ಯಾಟ್ ಶುಡ್ ಹ್ಯಾವ್ ಸಮ್ ಫಿನಾನ್ಷಿಯಲ್ ರಿಯಾಲಿಟಿ, ಸಬ್ಸ್ಟೆನ್ಸ್, ಅಂದ್ರೆ ಅದು ಪ್ರೂವ್ ಮಾಡಬೇಕು, ಅದನ್ನು ನೀವು ಒಪ್ಕೊಳ್ಳಿಕ್ಕೆ ಒಂದೇನಾದ್ರು ಬೇಸ್ ಇರಬೇಕು. ದಟ್ ಶುಡ್ ಹ್ಯಾವ್ ಸಮಥಿಂಗ್ ಇನ್ ಇಟ್. ಸೊ ಸಬ್ಸ್ಟೆನ್ಸ್ ಓವರ್ ಫಾರ್ಮ್, ದಟ್ ಈಸ್ ನಥಿಂಗ್ ಬಟ್ ವಾಟ್, ಸೊ ಇಟ್ ಶುಡ್ ಹ್ಯಾವ್ ಸಮ್ ರಿಯಾಲಿಟಿ, ಮೀನಿಂಗ್ ಇರಬೇಕು. ಸುಮ್ಮನೆ ಫೇಕ್ ಏನೋ ಒಂದು ರೀಸನಕ್ಕೆ ನಾವು ಯಾವುದೇ ಅಕೌಂಟಿಂಗ್ ಪಾಲಿಸಿ ಅಡಾಪ್ಟ್ ಮಾಡ್ಕೊಳಂಗಿಲ್ಲ. ಸೊ ಬಿಸ್ನೆಸ್ ಏನು ಮಾಡ್ತಾರೆ, ಎಲ್ಲ ರೀತಿಯಿಂದ ಎಲ್ಲ ಆ್ಯಂಗಲ್ನಾಗಿಂದು ವಿಚಾರ ಮಾಡಿ ಅಡಾಪ್ಟ್ ಮಾಡ್ಕೋತಾರೆ. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ criterias for selecting any accounting principles. So first one is prudence, that is guarantee it. Next, materiality, which is material for the company. Next, substance over form, that is reality of the thing. ಸೊ ಇಲ್ಲೊಂದು ಸ್ವಲ್ಪ ಎಕ್ಸಾಂಪಲ್ಸ್ ನೋಡ್ಬೋದು ನೀವು. ಅಕೌಂಟಿಂಗ್ ಎಕ್ಸಾಂಪಲ್ಸ್ ಆಫ್ ಅಕೌಂಟಿಂಗ್ ಪಾಲಿಸಿ ಏನೇನಿರ್ತಾವೆ ಅಂದ್ರೆ, ಲೈಕ್ ಟ್ರೀಟ್ಮೆಂಟ್ ಆಫ್ ಗುಡ್ವಿಲ್ ಟ್ರೀಟ್ಮೆಂಟ್ ರೀ. ಗುಡ್ವಿಲ್ ಅಂತಂದು ಬರ್ತದಲ್ಲ ನಿಮ್ದೇನು, ಗುಡ್ವಿಲ್ ಅಂದರೆ ದಟ್ ಈಸ್ ನಥಿಂಗ್ ಬಟ್ ವಾಟ್, ನೇಮ್ ಆ್ಯಂಡ್ ಫೇಮ್ ಆಫ್ ದ ಕಂಪನಿ, ರೆಪ್ಯುಟೇಷನ್. ಈ ಗುಡ್ವಿಲ್ ಕ್ಯಾಲ್ಕುಲೇಷನ್ ನಿಮ್ಗೆ ಈಗಿಲ್ಲ, ನಾಳೆ ಕಾರ್ಪೊರೇಟ್ ಅಕೌಂಟಿಂಗ್ ಕಲಿತಿರಲ್ಲ ಅವಾಗ ನಿಮ್ಗೆ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡೋದು ಬರ್ತದೆ. ಸೊ ಗುಡ್ವಿಲ್ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಭಾಳಷ್ಟು ಮೆಥಡ್ ಇದಾವೆ, ಅಂದ್ರೆ ಒಂದು 2-3 ಥರ ಮೆಥಡ್ ಇದಾವೆ ರೀ. ನಿಮಗೆ ಯಾವ ಕಂಪ್ನಿಗೆ ಯಾವ ಮೆಥಡ್ ಸೂಟೇಬಲ್ ಆಗ್ತದೆ ಅದನ್ನು ನೀವು ಅಡಾಪ್ಟ್ ಮಾಡ್ಕೋತೀವಿ. ನೆಕ್ಸ್ಟ್ ಈಸ್ ವಾಟ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟ್. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಟ್ ಈಸ್ ನಾಟ್ ಓನ್ಲಿ ಫಾರ್ 1 year. ಬರೀ ಒಂದೇ ವರ್ಷಕ್ಕೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿ ಬಿಟ್ಬಿಡಂಗಿಲ್ಲ ರೀ. ಮತ್ತು ಅದರ ಎಫರ್ಟ್ಸ್ನು ಒಂದೇ ವರ್ಷಕ್ಕೆ ಬರೋಂಗಿಲ್ಲ, ಅಥವಾ ಒಂದೇ ವರ್ಷಕ್ಕೆ ಅದರದ್ದು ರಿಸಲ್ಟ್ ನಾವು ಕನ್ಸಿಡರ್ ಮಾಡೋಂಗಿಲ್ಲ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇಟ್ ಈಸ್ ಆನ್ ಗೋಯಿಂಗ್ ಪ್ರೊಸೆಸ್, ಆ್ಯಂಡ್ ಇನ್ ಕೇಸ್ ನಿಮ್ಗೆ ಏನಾರು ಅದರ್ಲಿಂದ ಫಾಯ್ದಾ ಆಯ್ತು ಅಂದ್ರೆ ಅದು ಫಾಯ್ದಾ ಬರೀ ಒಂದೇ ವರ್ಷಕ್ಕೆ ನೀವು ಯೂಸ್ ಮಾಡೋಂಗಿಲ್ಲ, ಯು ವಿಲ್ ಯೂಸ್ ಇಟ್ ಫಾರ್ ಮೆನಿ ಅದರ್ ಇಯರ್ಸ್ ಆಲ್ಸೋ. ಸೊ ಅಂಥ ಟೈಮ್ನಾಗ ನೀವು ಅದರದ್ದು ಏನು ಮಾಡ್ತೀರಿ, ಕಾಸ್ಟ್ ಹೆಂಗೆ ಯೂಸೇಜ್ ಮಾಡ್ಕೋತ ಹೋಗ್ತಿರಲ್ಲ ಹಂಗೆ ಅದ್ರದ್ದು ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ಏನು ಮಾಡ್ತೀರಿ, ಅಮೋರ್ಟೈಸೇಷನ್ ಅಂತ ಚಾರ್ಜ್ ಮಾಡ್ತೀರಿ. ಸೊ ಅದರದ್ದು ಕಾಸ್ಟನ್ನು ನೀವು ಕನ್ಸಿಡರ್ ಮಾಡಬೇಕು. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಾಸ್ಟನ್ನು ಬರೀ ಒಂದೇ ವರ್ಷಕ್ಕೆ ಕನ್ಸಿಡರ್ ಮಾಡೋಂಗಿಲ್ಲ, ಅದನ್ನು ಭಾಳ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀರಿ. ಅದನ್ನು ಯಾವ ರೀತಿ ಮಾಡಬೇಕು ಅದಕ್ಕೂ ಮೆಥಡ್ ಇದಾವೆ. ನೆಕ್ಸ್ಟ್, ಮೆಥಡ್ ಆಫ್ ಡೆಪ್ರಿಸಿಯೇಷನ್ ಮೆಥಡ್ ನಿಮ್ಗೆ ಆಲ್ರೆಡಿ ಹೇಳ್ತೀನಿ, ಹಗ್ಲಗ್ಲ ಎಕ್ಸಾಂಪಲ್ ಅದೇ ಕೊಡ್ತೀನಿ ಈಸಿ ಅರ್ಥ ಆಗಲಿ ಅಂತೇಳಿ. ಸೊ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಆ್ಯಂಡ್ ಸ್ಟ್ರೇಟ್ ಲೈನ್ ಮೆಥಡ್. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನು ನಿಮ್ಮ ಕಂಪ್ನಿಗೆ ಯಾವ ಸೂಟ್ ಆಗ್ತೋ ಅದನ್ನು ಫಾಲೋ ಮಾಡ್ತೀರಿ. ನೆಕ್ಸ್ಟ್, ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರಿ, ಅಗೇನ್ ಸೇಮ್. If FIFO is suitable, FIFO, LIFO is suitable, LIFO. And apart from that, even long-term contracts. Contracts ಆಗ್ತಾವ, construction of bridge, building, and anything. ಸೊ ಬಿಲ್ಡಿಂಗ್, ಬ್ರಿಡ್ಜ್ ಆಗ್ತಾವೆ, ಹೈವೇ ಆಗ್ತಾವೆ ರೀ, ಕನ್ಸ್ಟ್ರಕ್ಷನ್, ಫ್ಲೈಓವರ್ಸ್, ಅವೆಲ್ಲ ಏನು ರೀ ಇಮಿಡಿಯೇಟ್ಲಿ ಮುಗಿಯೋವಂಥವಲ್ಲ. ಸೊ ಒಮ್ಮೆ ಏನಾಗ್ತದೆ 2-3 years ಹಿಂಗೆ ತನಕ ಆಗ್ತದೆ, ಸ್ಟ್ರೆಚ್ ಆಗ್ತಾವೆ ಕಾಂಟ್ರಾಕ್ಟ್ಸ್. ಅವಾಗ ಅವನ್ನ ಹೆಂಗೆ ವ್ಯಾಲ್ಯೂ ಮಾಡಿದ್ರಿ ಅವ್ರದ್ದು ಇನ್ಕಮ್, ಏನೋ ಫುಲ್ 3 ವರ್ಷ ಕಾಂಟ್ರಾಕ್ಟ್ ಪೀರಿಯಡ್ ಮುಗಿತಾರೆ ಇನ್ಕಮೇ ವ್ಯಾಲ್ಯೂ ಮಾಡೋಂಗಿಲ್ಲ, ಇಲ್ಲ ಇನ್ಕಮ್ ಮತ್ತು ಬೇಕೇ ಬೇಕು. ಮತ್ತು ಕೆಲಸಗಾರಿಗೆ ಕೊಡ್ತೀರೇನು ರೊಕ್ಕ, ನಿಮ್ಮ ಬಿಸ್ನೆಸ್ ನಡೆಸ್ತೀರಿ ಹೆಂಗೆ. ಸೊ ಆ ಥರ ಇದ್ದಾಗ ಅದನ್ನು ವ್ಯಾಲ್ಯೂ ಮಾಡಲಿಕ್ಕೂ ಕಾಂಟ್ರಾಕ್ಟ್ ಅಕೌಂಟ್ಸ್ ಒಳಗೆ ಭಾಳಷ್ಟು ಮೆಥಡ್ ಇದ್ದಾವೆ. ಸೊ ಅವ್ರಿಗೆ ಹೆಂಗೆ ಬೇಕೋ ತಮ್ಮ ಕಂಪನಿ ಯಾವ ಮೆಥಡ್ ಸೂಟೇಬಲ್ ಆಗ್ತದೋ, ವಿಚ್ ಈಸ್ ಬೆನಿಫಿಷಿಯಲ್ ಟು ದೆಮ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಫಾರ್ ದ ಕಂಪ್ಯಾರಿಸನ್ ಆಲ್ಸೋ, ಅಂಥ ಮೆಥಡ್ ಅಡಾಪ್ಟ್ ಮಾಡ್ಕೋತಾರೆ. ಸೊ ಇವೇ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಇದಾವೆ ಅಕೌಂಟಿಂಗ್ ಪಾಲಿಸೀಸ್ ಇದು. ಓಕೆ, next important thing, this is last important concept. Difference between accounting principle and accounting policy.
ಆಗಲೇ ಹೇಳಿದೆ ಈ ಚಾಪ್ಟರ್ನಾಗ ನಿಮಗೆ ಇಂಪಾರ್ಟೆಂಟ್ ಇರೋದು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅಕೌಂಟಿಂಗ್ ಪಾಲಿಸಿ. ಸೊ ಆಲ್ರೆಡಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಬಗ್ಗೆ ಕಲ್ತಿರಿ, ಪಾಲಿಸಿದ ಮೀನಿಂಗ್ ಹೇಳೀನಿ. ಇವೆರಡರೊಳಗೂ ಭಾಳ ಏನು ಫರಕ್ ಇಲ್ಲರಿ, ಮೈನ್ಯೂಟ್ ಫರಕ್ಕೆ ಇರೋದು. ಸೊ ಏನೇನು ಅದ ಇದ್ರೊಳಗೆ ಅಂದ್ರೆ ಲೆಟ್ ಅಸ್ ಸಿ. ಸೊ ಫಸ್ಟ್ ಕಾಲಮ್ ಈಸ್ ಫಾರ್ ದ ಪಾಯಿಂಟ್ಸ್ ಅಂದರೆ ದಿಸ್ ಈಸ್ ಆಲ್ಸೋ ಕಾಲ್ಡ್ ಬೇಸಸ್, ಡಿಫ್ರೆನ್ಸ್ ಎದಕ್ಕೆ ಮಾಡ್ತೀವಿ ಅಂಥೇಳಿ. ಆ್ಯಂಡ್ ಸೆಕೆಂಡ್ ಕಾಲಮ್ ಈಸ್ ಅಬೌಟ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಆ್ಯಂಡ್ ಥರ್ಡ್ ಈಸ್ ಅಬೌಟ್ ಅಕೌಂಟಿಂಗ್ ಪಾಲಿಸಿ. ಸೊ ಫಸ್ಟ್ ಪಾಯಿಂಟ್ ನೋಡೋಣ. ಸಿ ಫಸ್ಟ್ ಪಾಯಿಂಟ್ ಈಸ್ ವಾಟ್? ಪ್ರಿಸ್ಯೂಮ್ಷನ್ ಅಂದ್ರೆ ನಮ್ದು ಎಮೋಷನ್ಸ್ ಅನ್ಬೋದು, ಅಥವಾ ನಾವು ಎಮೋಷನ್ಸ್ನ ಜನರಲ್ ಮೀನಿಂಗ್ ಆಗ್ತದೆ ರೀ. ಇದು ಏನಂತೀರಿ, ನಾವು ಅನ್ಕೋತೀವಿ. ಪ್ರಿಸ್ಯೂಮ್ಷನ್ ಅಂದ್ರೆ ನಾವು ಅನ್ಕೊಳ್ಳೋದು, ಓಕೆ, ನಮ್ಮ ಊಹೆಗಳು ಅಂತಲೂ ಹೇಳಬಹುದು. ಓಕೆ, ಸೊ ಅನ್ಕೊಳ್ಳೋದು. ಸೊ ಇಲ್ಲಿ ಏನು ಅನ್ಕೋತಾರೆ, ಅಕೌಂಟಿಂಗ್ ಪ್ರಿನ್ಸಿಪಲ್ ಹೆಂಗಿರ್ತದೆ ಅಂದರೆ ಪ್ರಿಸ್ಯೂಮ್ಷನ್ಸ್ ಆರ್ ಅಸ್ಯೂಮ್ಡ್ ಟು ಹ್ಯಾವ್ ಬೀನ್ ಯೂಸ್ಡ್ ಆ್ಯಂಡ್ ಆಕ್ಸೆಪ್ಟೆಡ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಪ್ರಿಸ್ಯೂಮ್ಷನ್ಸ್ ಆರ್ ಅಸ್ಯೂಮ್ಡ್, ಪ್ರಿಸ್ಯೂಮ್ಷನ್ಸ್ ಅವ ಅಂಥೇಳಿ ನಾವು ಅನ್ಕೋತೀವಿ. ಅಂದ್ರೆ ನಮ್ದೇನೋ ಒಂದು ಊಹೆಗಳು, ಇಲ್ಲಿ ಊಹೆಗಳ ಬೇಸಿಸ್ ಮೇಲೆ ಏನು ಮಾಡ್ತೀವಿ ನಾವು ಅಕೌಂಟಿಂಗ್ ಪ್ರಿನ್ಸಿಪಲ್ನ ಅಕ್ಸೆಪ್ಟ್ ಮಾಡ್ಕೋತೀವಿ. ಸೊ ಪ್ರಿನ್ಸಿಪಲ್ ಹೇಳ್ತಾವಿಲ್ರಿ ಒಂದಿಷ್ಟು ಈ ಥರ ನಮ್ಗೆ ಇರ್ಬೇಕು ರೀ, ಹಂಗೆ ಇರಬೇಕು ಅಂಥೇಳಿ, ಹಂಗೆ ಇರ್ತಾವ ಅಂತ ಅನ್ಕೋತೀವಿ. ಬಟ್ ಹಾಗೆ ಇರಬೇಕು ಅಂತ ಏನು ಗ್ಯಾರಂಟಿ ಇಲ್ಲರಿ. ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡ್ಬೇಕಂದ್ರೆ, ಸೊ ಕಾಸ್ಟ್ ಕಾನ್ಸೆಪ್ಟ್ ಅಂತ ಒಂದಿತ್ತು, ಹೌದಿಲ್ರಿ? ಅಲ್ಲೆಲ್ಲ ಏನು ಮಾಡ್ತಿದ್ವಿ ನಾವು, ಅಸೆಟ್ಸನ್ನು ಪರ್ಚೇಸ್ ಪ್ರೈಸಿಗೆ ರೆಕಾರ್ಡ್ ಮಾಡಬೇಕು ಅಂಥೇಳಿ. ಬಟ್ ರಿಯಾಲಿಟಿನಾಗ ನೋಡಿದ್ರೆ ಮಾರ್ಕೆಟ್ ವ್ಯಾಲ್ಯೂನಾಗೆ ನೀವು ಮತ್ತೆ ರೀಪ್ಲೇಸ್ ಮಾಡಿದಾಗ ಅಸೆಟ್ ಪರ್ಚೇಸ್ ಮಾಡ್ತೀರಿ. ಓಕೆ, ಅವಾಗ ನಿಮ್ಗೆ ಏನಾಗ್ತದೆ, ಹಿಸ್ಟಾರಿಕಲ್ ವ್ಯಾಲ್ಯೂಗೆ ನಿಮ್ಗೆ ಯಾರು ಅಸೆಟ್ ಕೊಡ್ತಾರೇನ್ರಿ? ಇಲ್ಲ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ, ಅದು ಪ್ರಾಬ್ಲಮ್ ಅದು ಫಿನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಅಂಥೇಳಿ ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಇನ್ನೊಂದು ಕಾನ್ಸೆಪ್ಟ್ ಫಾಲೋ ಮಾಡ್ತಾರೆ ರೀ. ಅದರೊಳಗೆ ಏನು ಮಾಡ್ತಾರೆ, ಪ್ರೆಸೆಂಟ್ ಇಯರ್ ವ್ಯಾಲ್ಯೂ ಏನಿರ್ತದಲ್ಲ, ಒಂದು ಅಸೆಟ್ ನೀವು ಪರ್ಚೇಸ್ ಮಾಡಿದಾಗ ಅದರದ್ದು ವ್ಯಾಲ್ಯೂ ಏನು ಏರ್ತಾ ಹೋಗ್ತದೋ ಇಳಿತಾ ಹೋಗ್ತದಲ್ಲ ಪ್ರತಿ ವರ್ಷ, ಅದರ ಬೇಸಿಸ್ ಮೇಲೆ ಅವ್ರು ಏನು ಮಾಡ್ತಾರೆ ರೀ, ಇನ್ಫ್ಲೇಷನ್ ರೇಟ್ನ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಸೊ ಅದನ್ನು ನಾವು ಅನ್ಕೋತೀವಿ, ಅದು ನಮ್ಮದು ಊಹೆ ಆಗಿಬಿಡ್ತದೆ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ನಥಿಂಗ್ ಬಟ್ ದೇಸ್ ಆರ್ ದ ಪ್ರಿಸ್ಯೂಮ್ಷನ್ಸ್ ಆರ್ ಅಸ್ಯೂಮ್ ಟು ಹ್ಯಾವ್ ಬೀನ್ ಯೂಸ್ಡ್. ಸೊ ಊಹೆಗಳ ಮುಖಾಂತರ ಆಗ್ಯಾವ, ಅದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿವಿ ಅಂತ ಅನ್ಕೋತೀವಿ. ನೆಕ್ಸ್ಟ್, ಅಕೌಂಟಿಂಗ್ ಪಾಲಿಸೀಸ್. ನೋ ಪ್ರಿಸ್ಯೂಮ್ಷನ್ಸ್ ಕ್ಯಾನ್ ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಅಕೌಂಟಿಂಗ್ ಪಾಲಿಸೀಸ್. ಸೊ ಪ್ರಿನ್ಸಿಪಲ್ಸ್ ಕಾಮನ್ ಇರ್ತಾವೆ ರೀ, ಬಟ್ ಅಕೌಂಟಿಂಗ್ ಪಾಲಿಸೀಸ್ ಏನಿರ್ತಾವಲ್ಲ ಅವು ಸ್ಪೆಸಿಫಿಕ್ ಇರ್ತಾವೆ. ಸ್ಪೆಸಿಫಿಕ್ ಅಂದ್ರೆ ಅಲ್ಲಿ ನೀವು ಒಂದು ಕಂಪಲ್ಸರಿ ನೀವು ಅಡಾಪ್ಟ್ ಮಾಡ್ಕೊಳ್ಳೋ ಮುಂದೆ ವಿಚಾರ ಮಾಡಬೇಕು. ಅಲ್ಲ ಅಸ್ಯೂಮ್ಷನ್ಸ್ ಅಥವಾ ಊಹೆಗಳು, ಕಲ್ಪನೆಗಳು ಏನು ನಡೆಯುವುದಿಲ್ಲ, ಕಾಲ್ಪನಿಕ ಅನ್ನೋದು ಇರೋದಿಲ್ಲ. ಇಲ್ಲೇನಿದ್ರು ರಿಯಾಲಿಟಿ. ಅಕೌಂಟಿಂಗ್ ಪಾಲಿಸೀಸ್ ಆರ್ ಟೋಟಲಿ ರಿಯಾಲಿಟಿ. ಯಾಕಂದ್ರೆ ಬಿಸ್ನೆಸ್ ನಡೆಸ್ತಾರೆ ಅದ್ರ ಮೇಲೆ ಅವರು. ಸೊ ಅಲ್ಲಿ ಗ್ಯಾರಂಟಿ ಇದ್ದರೂ ಅಷ್ಟೇ ಅವ್ರು ಅಡಾಪ್ಟ್ ಮಾಡ್ಕೋತಾರೆ. ನೆಕ್ಸ್ಟ್, ನಂಬರ್. ಸಿ ಲಿಸ್ಟ್ ಆಫ್ ಪ್ರಿನ್ಸಿಪಲ್ಸ್ ಆರ್ ಮೆನ್ಷನ್ಡ್. ದೆರ್ ಆರ್ ವೇರಿಯಸ್ ಲಿಸ್ಟ್ ಆರ್ ದೇರ್. ಓಕೆ, ಆ್ಯಂಡ್ ಹಿಯರ್ ಅಕೌಂಟಿಂಗ್ ಪಾಲಿಸೀಸ್ ನೋ search list. So there is no such list of accounting principle. It should be search ಮಾಡಬೇಡ್ರಿ, ಸರ್ಚ್ ಮಾಡ್ಕೊರಿ ಅದನ್ನು. ನೋ ಸಚ್ ಲಿಸ್ಟ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್, ಪಾಲಿಸೀಸ್. ಇಲ್ಲೇನು ಅಕೌಂಟಿಂಗ್ ಪಾಲಿಸಿ ಲಿಸ್ಟ್ ಒಳಗಿರೋದಿಲ್ಲ. ತಮಗೆ ಯಾವ್ದು ಬೇಕು ಡೆಫಿನೆಟ್ ಒಂದು ಸೆಲೆಕ್ಟ್ ಮಾಡ್ಕೊಂಬಿಡ್ಬೇಕು ಅಷ್ಟೇ. ನಾವು 3-4 ಇಟ್ಕೋತೀವಿ ರೀ, ಅದ್ರೊಳಗೆ ಯಾವ್ದು ಬೇಕು ಅವು ಒಂದು ಸೆಲೆಕ್ಟ್ ಮಾಡ್ತೀವಿ ರೀ. ಅಂದ್ರೆ ಫಿಫೋನು ಮಾಡ್ತೀವಿ, ಲಿಫೋನು ಮಾಡ್ತೀವಿ, ನಮ್ಗೆ ಯಾವ್ದು ಬೇಕು ಅವು ತೊಗೋತೀವಿ ರೀ. ಹಿಂಗೆ ನಡೆಯೋದಿಲ್ಲ ರೀ, ಫಿಕ್ಸ್ ಒಂದೇ. ಇಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಏನಿರ್ತಾವೆ ರೀ, ಭಾಳ ಇರ್ತಾವೆ. ಎಲ್ಲದೂ ಇರ್ತಾವಲ್ರಿ. ಮನಿ ಮೆಜರ್ಮೆಂಟ್ ಅದ, ಡ್ಯೂಲ್ ಆಸ್ಪೆಕ್ಟ್ ಅದ, ಕಾಸ್ಟ್ ಕಾನ್ಸೆಪ್ಟ್ ಅದ ರೀ, ಹಿಂಗೆ ಭಾಳಷ್ಟು ಅದಾವ. ಸೊ ಎಲ್ಲನೂ ನಾವು ಲಿಸ್ಟ್ ಮೆನ್ಷನ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಡಿಸ್ಕ್ಲೋಜರ್. ಸೊ ನೋ ನೀಡ್ ಆಫ್ ಡಿಸ್ಕ್ಲೋಜರ್. ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಡಿಸ್ಕ್ಲೋಜರ್ ಮಾಡ್ಬೇಕಂತೇನು ಕಂಪಲ್ಸರಿ ಇಲ್ಲ. ಯಾಕಂದ್ರೆ ಭಾಳ ಇರ್ತಾವೆ, ನಿಮಗೆ ಯಾವುದಕ್ಕೆ ಏನು ಬೇಕೋ ಅಷ್ಟು ನಾವು ಮೆನ್ಷನ್ ಮಾಡಿಕೊಂಡ್ರೆ ಸಾಕು. ಬಟ್ ಅಕೌಂಟಿಂಗ್ ಪಾಲಿಸೀಸ್ ದಿಸ್ ಮಸ್ಟ್ ಬಿ ಡಿಸ್ಕ್ಲೋಸ್ಡ್. ವೈ ಮೀನ್ಸ್, ಸಿ ಒಂದು ಎಕ್ಸಾಂಪಲ್ ಅಂದರೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತೀವಿ ಅಂತ ನೀವು ಬರೀತೀರ ಅದ್ರಾಗ. ನಿಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ನಾಗ ಡೆಪ್ರಿಸಿಯೇಷನ್ ಅಂತ ಬರೀತೀರಿ. ಈಗ ಅವ್ರು ಕೇಳ್ತಾರೆ, ನೀವು ಯಾವ ಮೆಥಡ್ ಡೆಪ್ರಿಸಿಯೇಷನ್ ಫಾಲೋ ಮಾಡಿರಿ, ನಮ್ಗೆ ಹೆಂಗೆ ಗೊತ್ತಾಗಬೇಕು ಅಂಥೇಳಿ. ಅವಾಗ ನೀವು ಮೆನ್ಷನ್ ಮಾಡಲೇಬೇಕು ಯಾವ ಮೆಥಡ್ ಅಂಥೇಳಿ. ಇನ್ವೆಂಟ್ರಿಗೂ ಯಾವ ಮೆಥಡ್ಲೇ ನೀವು ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕತ್ತೀರಿ ನಮಗೆ ತೋರಿಸ್ರಿ ಅಂತ ಹೇಳ್ತಾರೆ. ಸೊ ಅವಾಗೂ ನೀವೇನು ಮಾಡೋದಿಲ್ರಿ. ಪ್ರಿನ್ಸಿಪಲ್ಸ್ ಅಕೌಂಟಿಂಗ್ ಪಾಲಿಸೀಸ್ ಡಿಸ್ಕ್ಲೋಜರ್ ಮಾಡಲೇಬೇಕು. ನೆಕ್ಸ್ಟ್, ಚಾಯ್ಸ್. ಸೊ ಒನ್ ಹ್ಯಾಸ್ ಟು ಫಾಲೋ ಆಲ್, ದೇರ್ ಈಸ್ ನೋ ಚಾಯ್ಸ್. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಕಾಮನ್ ಇರ್ತಾವೆ ರೀ, ಯಾಕಂದ್ರೆ ಇರುವೇ ಹತ್ತವ. ಅದನ್ನು ಯೂಶ್ವಲಿ ಎಲ್ಲ ಒಂದೊಂದಕ್ಕೆ ಒಂದೊಂದು ಥರ ಅಂತ ಇಟ್ಟಾರ ಅವರು. ಪ್ರತಿಯೊಂದು ಒಂದೊಂದು ಆಸ್ಪೆಕ್ಟ್ ಅಥವಾ ಒಂದೊಂದು ವಿಷಯಕ್ಕೆ ಒಂದೊಂದು ಥರ ಅಂತ ಇಟ್ಕೊಂಡಾರ. ಅಂದಮೇಲೆ ಯೂಶ್ವಲಿ ಅಷ್ಟಕ್ಕಷ್ಟು ಫಾಲೋ ಮಾಡಿರಿ ಅಂತ ಅವ್ರು ಹೇಳ್ತಾರೆ. ಅದ್ರ ಒಳಗೆ ಏನಾಗ್ತಾವೆ ರೀ, ನಿಮ್ಗೆ ಪ್ರಿನ್ಸಿಪಲ್ಸ್ ಒಳಗೆ ಪಾಲಿಸೀಸ್ ಬರ್ತಾವೆ. ಇಲ್ಲೇನಾಗ್ತಾವೆ, ಯು ಕ್ಯಾನ್ ಸೆಲೆಕ್ಟ್. ಸೊ ಅಕೌಂಟಿಂಗ್ ಪಾಲಿಸೀಸ್ ಯು ಕ್ಯಾನ್ ಏಬಲ್ ಟು ಸೆಲೆಕ್ಟ್. ಆಗಲೇ ಹೇಳಿದ್ನ, ರಿಫೋ ಮೆಥಡ್, ಫಿಫೋ ಮೆಥಡ್, ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊರಿ. ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್, ಸ್ಟ್ರೇಟ್ ಲೈನ್ ಮೆಥಡ್, ಯಾವ ಬೇಕೋ ಸೆಲೆಕ್ಟ್ ಮಾಡ್ಕೊರಿ.
ಸೊ ನಿಮಗೆ ಬಿಟ್ಟಿದ್ದು ಯಾವ ಥರ ಬೇಕಾದ ನಿಮಗೆ ಕಂಪ್ನಿಗೆ ಯಾವ ಸೂಟೇಬಲ್ ಅದನ್ನು ನೀವು ಅಂಥ ಅಕೌಂಟಿಂಗ್ ಪಾಲಿಸಿ ಸೆಲೆಕ್ಟ್ ಮಾಡ್ಕೋತೀರಿ. ಸೊ ಪಾಲಿಸಿ ಅಂದರೆ ವಿಚ್ ದ ಮೆಥಡ್ ಯು ಆರ್ ಅಡಾಪ್ಟಿಂಗ್ ಫಾರ್, ಯಾವುದೇ ಒಂದು ವಿಷಯಕ್ಕೆ ಯಾವ ಮೆಥಡ್ ನೀವು ಅಡಾಪ್ಟ್ ಮಾಡ್ಕೋತೀರ ಆ ಮೆಥಡ್. ಓಕೆ, ನೆಕ್ಸ್ಟ್ ನೇಚರ್. ಸೊ ವಾಟ್ ಈಸ್ ದ ನೇಚರ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್? ದೇ ಆರ್ ಜನರಲ್ ಪ್ರಿನ್ಸಿಪಲ್ಸ್, ದೇ ಆರ್ ವೆರಿ ಜನರಲ್ ಇರ್ತಾವ್ರಿ. ಆ್ಯಂಡ್ ಇಲ್ಲೇನಿರ್ತಾವ್ರಿ, ಸ್ಪೆಸಿಫಿಕ್ ಇರ್ತಾವೆ. ಸೊ ಅಕೌಂಟಿಂಗ್ ಪಾಲಿಸಿ ಈಸ್ ಸ್ಪೆಸಿಫಿಕ್ ಎದಕ್ಕಂದ್ರೆ ನಿಮ್ಮ ಕಂಪ್ನಿಗೆ ಯಾವ್ದು ಬೇಕೋ ಅದು ನೀವು ಸುಟೇಬಲ್ ನೀವು ಅಡಾಪ್ಟ್ ಮಾಡ್ಕೋತೀರಿ. ಈಗ ನಿಮಗೆ ಹಸಿವಾದ್ರೆ ನೀವು ಊಟ ಮಾಡ್ತೀರಿ, ಮಂದಿಗೆ ಊಟ ಮಾಡಿಸ್ತೀರಿ. ನೀವೇ ಊಟ ಮಾಡ್ತೀರಲ್ಲ ಅಂದ್ರೆ ನಿಮ್ಮ ಕಂಪನಿಗೆ ಯಾವ ಪ್ರಿನ್ಸಿಪಲ್ ನಿಮಗೆ ಸುಟೇಬಲ್ ಅದ ನೀವು ಅಡಾಪ್ಟ್ ಮಾಡ್ಕೋತೀರಿ. ಆ್ಯಂಡ್ ಇಲ್ಲೇನದ ರೀ, ಜನರಲ್ ಅಂದರೆ ಇವು ಎಲ್ಲ ಕಂಪ್ನಿಗೂ ಕೊಟ್ಟಿರ್ತಾರೆ ಅವರು. ಎಲ್ಲ ಕಂಪ್ನಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇದ್ದೇ ಇರ್ತಾವೆ. ಬಟ್ ಅದ್ರಾಗ ಸ್ಪೆಸಿಫಿಕ್ ಮೆಥಡ್ಸ್ ನೀವು ಯಾವ್ದು ಬೇಕೋ ಅದು ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ಈಗ ನಿಮ್ಮ ಕಂಪ್ನಿದವ್ರು ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇನ್ನೊಬ್ರು ಕಂಪ್ನಿ ಅದನ್ನು ಸೆಲೆಕ್ಟ್ ಮಾಡ್ಕೋತಾರೆ. ಇಟ್ಸ್ ಲೆಫ್ಟ್ ಟು ದೆಮ್. ಸೊ ಅದು ಅಲ್ಟಿಮೇಟ್ಲಿ ಕಂಪನಿ ಆ್ಯಕ್ಟ್ ಪ್ರಕಾರ ನಡಿಬೇಕಷ್ಟೇ, ಮತ್ತೇನೂ ಇಲ್ಲ. ನೆಕ್ಸ್ಟ್ ಮಾಡಿಫಿಕೇಷನ್. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇಟ್ ಕ್ಯಾನ್ ಬಿ ಮಾಡಿಫೈಡ್ ಈಸಿಲಿ. ಯಾಕಂದರೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ಚೇಂಜ್ ಮಾಡ್ಬೋದು, ಅದಕ್ಕೇನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಅಕೌಂಟಿಂಗ್ ಪಾಲಿಸೀಸ್ ಕೆನಾಟ್ ಬಿ ಮಾಡಿಫೈಡ್. ಇವನ್ನ ನೀವು ಮಾಡಿಫೈ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಮ್ಮೆ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀರ ಅಂದಮೇಲೆ 1 ಇಯರ್ಗೆ ನೀವು ಮೇಲೆ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ರೀ. ಅಟ್ಲೀಸ್ಟ್ ಈ 1 to 3 years ಫಾರ್ ಸಮ್ ಸ್ಪೆಸಿಫಿಕ್ ಇಯರ್ಸ್ ಯು ಕ್ಯಾಂಟ್ ಏಬಲ್ ಟು ಮೇಕ್ ದ ಚೇಂಜಸ್. ಓಕೆ, ಅಷ್ಟರ ಚೇಂಜಸ್ ಮಾಡಲಿಕ್ಕೆ ಬರೋದಿಲ್ಲ. ಲಾಸ್ಟ್ ಒನ್ ಈಸ್ ವಾಟ್? ನೇಚರ್ ಆಫ್ ಅಕೌಂಟಿಂಗ್ ಥಿಯರಿ. ಸೊ ನೇಚರ್ ಹೌ ಅಕೌಂಟಿಂಗ್ ಥಿಯರಿಗೆ ವಿಚಾರ ಮಾಡಿದ್ರೆ ಅಕೌಂಟಿಂಗ್ ಥಿಯರಿ ಒಳಗೆ ಮೇನ್ ಬರೋದು ಏನು ರೀ? ನೇಚರ್ ಅಂದ್ರೆ ಪಾಸಿಟಿವ್ ಥಿಯರಿ, ನಾರ್ಮೇಟಿವ್ ಥಿಯರಿ ಮಾತಾಡೇವು ನಾವು. ಹೌದಲ್ರಿ, ಸ್ಟಾರ್ಟಿಂಗ್ ಚಾಪ್ಟರ್ನಾಗೆ ಹೇಳಿದ್ದೆ ಪಾಸಿಟಿವ್ ಥಿಯರಿ ಅಂದರೆ ನಾರ್ಮೇಟಿವ್ ಥಿಯರಿ ಅಂದರೆ ಏನು ಅಂತೇಳಿ. ಸೊ ಪಾಸಿಟಿವ್ ಥಿಯರಿ ಸೇಸ್ ಹೌ ದ ಥಿಂಗ್ಸ್ ಆರ್ ಆ್ಯಂಡ್ ನಾರ್ಮೇಟಿವ್ ಥಿಯರಿ ಸೇಸ್ ಹೌ ಇಟ್ ಶುಡ್ ಬಿ. ಸೊ ಪಾಸಿಟಿವ್ ಥಿಯರಿ ಏನು ಹೇಳ್ತದೆ, ಹೆಂಗೆ ಅದು ಹಂಗೆ ಹೇಳಿಬಿಡ್ತದೆ. ಸೊ ಹಿಯರ್ ಆಲ್ಸೋ ಅಕೌಂಟಿಂಗ್ ಪ್ರಿನ್ಸಿಪಲ್ ಈಸ್ ವಾಟ್? ದೆ ಸ್ಯಾಟಿಸ್ಫೈಸ್ ದ ಪಾಸಿಟಿವ್ ಥಿಯರಿ ಆಫ್ ಅಕೌಂಟಿಂಗ್. ಹೆಂಗೆ ಅದನ್ನು ಹಂಗೆ ಹೇಳ್ತಾರೆ, ನಮಗೆ ಹೆಂಗೆ ಬೇಕಾಗತ್ತೆ ಹಂಗೆ. ಇದು ಹೆಂಗೆ ಹೇಳ್ತದೆ ರೀ ನಾರ್ಮೇಟಿವ್ ಥಿಯರಿ ಅಂದರೆ ಹೆಂಗೆ ಇರಬೇಕಾಗಿತ್ತು ಅಂತ ಹೇಳಿ. ಸೊ ಏನಾರು ಪ್ರಾಬ್ಲಮ್ ಆಗ್ಲತ್ತಿತ್ತು, ನೀವು ವ್ಯಾಲ್ಯೂಯೇಷನ್ ಮಾಡೋ ಮುಂದಾಗ ನಿಮ್ಗೆ ಅದು ರಿಸಲ್ಟ್ ಕರೆಕ್ಟ್ ಕೊಡೋದಿಲ್ಲ ಅಂದ್ರೆ ಹೆಂಗೆ ಇರಬೇಕಾಗಿತ್ತು ಅಂತ ನಿಮ್ಗೆ ಅದು ಅಕೌಂಟಿಂಗ್ ಪ್ರಿನ್ಸಿಪಲ್ ಹೇಳ್ತದೆ, ಅಕೌಂಟಿಂಗ್ ಪಾಲಿಸಿ ಹೇಳ್ತದೆ. ಸೊ ಅದಕ್ಕೆ ಇಲ್ಲೇನು ಪಾಯಿಂಟ್ ಅದ? ದೇ ಸ್ಯಾಟಿಸ್ಫೈ ದ ನಾರ್ಮೇಟಿವ್. ಇಲ್ಲದ ನೋಡ್ರಿ. ಓಕೆ, ಲಾಸ್ಟ್ ಪಾಯಿಂಟ್. ದೇ ಸ್ಯಾಟಿಸ್ಫೈ ದ ನಾರ್ಮೇಟಿವ್ ಥಿಯರಿ ಆಫ್ ಅಕೌಂಟಿಂಗ್. Satisfy the normative theory. Normative theory is nothing but what? So the theory says how the things should be. ಥಿಂಗ್ಸ್ ಹೆಂಗೆ ಇರಬೇಕಾಗಿತ್ತು. ಸೊ ಈಗ ಒಂದು ಅಕೌಂಟಿಂಗ್ ಪಾಲಿಸಿ ಅಂತ ಹೇಳಿ ಒಂದು ಯಾವುದೋ ಮೆಥಡ್ ಅಡಾಪ್ಟ್ ಮಾಡ್ಕೊಂಡಿರಿ, ಆ ಮೆಥಡ್ ನಿಮ್ಗೆ ರಿಸಲ್ಟ್ಸ್ ಕೊಡ್ಲಿಕ್ಕಿಲ್ಲ ಅಂದ್ರೆ ನೀವು ಒಂದು ಡಿಸಿಷನ್ ಕೊಡ್ಬೋದಿಲ್ಲರಿ, ಇಲ್ಲ ನಮ್ಗೆ ಆ ಥರ ಮೆಥಡ್ ಇಲ್ಲ, ಈ ಥರ ಬೇಕಾಗಿತ್ತು, ನಮ್ಗೆ ರಿಸಲ್ಟ್ ಈಗ ಕರೆಕ್ಟ್ ಸಿಗ್ಲಿಕ್ಕತ್ತಿಲ್ಲ, ಈ ಮೆಥಡ್ ಫಾಲೋ ಮಾಡಿದ್ರೆ ನಮ್ಗೆ ಕರೆಕ್ಟ್ ರಿಸಲ್ಟ್ ಸಿಗೋದಿಲ್ಲ ಅಂಥೇಳಿ. ಸೊ ಲೈಕ್ ದಿಸ್ ಓನ್ಲಿ ದೇ ಕ್ಯಾನ್ ಏಬಲ್ ಟು ಸಜೆಸ್ಟ್. ಇವನ್ ನಾರ್ಮೇಟಿವ್ ಥಿಯರಿ ಏನು ಹೇಳ್ತದೆ, ಸಜೆಷನ್ಸ್ನು ಕೊಡ್ತದೆ ರೀ. ಓಕೆ, ಸೊ ಪ್ರಿನ್ಸಿಪಲ್ ಈಸ್ ಕನ್ಸಿಡರ್ಡ್ ಆ್ಯಸ್ ಪಾಸಿಟಿವ್ ಥಿಯರಿ ಆ್ಯಂಡ್ ಅಕೌಂಟಿಂಗ್ ಪಾಲಿಸಿ ಈಸ್ ಕನ್ಸಿಡರ್ಡ್ ಆ್ಯಸ್ ನಾರ್ಮೇಟಿವ್ ಥಿಯರಿ. ಸಿ ಡಿಫ್ರೆನ್ಸ್ ಬಿಟ್ವೀನ್ ಅಕೌಂಟಿಂಗ್ ಪ್ರಿನ್ಸಿಪಲ್ ಆ್ಯಂಡ್ ಅಕೌಂಟಿಂಗ್ ಪಾಲಿಸಿ ಈಸ್ ಇಂಪಾರ್ಟೆಂಟ್ ಫಾರ್ 5 marks. ಡೆಫಿನೆಟ್ ಕ್ವಶನ್ ಬರೋದು ಭಾಳ ಖಾತ್ರಿ ಅದ ಇದು ಕ್ವಶನ್ 5 marksಗೆ. ಏನಿಲ್ಲ, ಸಿಂಪಲ್ ಆಗಿರೋ ಒಂದು 5-6 ಪಾಯಿಂಟ್ ನೆನ್ಪಿಟ್ಕೊಂಡ್ಬಿಡ್ರಿ ಸಾಕು. ನಿಮ್ಮ ಟೆಕ್ಸ್ಟ್ ಬುಕ್ನಾಗ 10 ಪಾಯಿಂಟ್ ಅವ, ನಾನು ನಿಮ್ಗೆ ಇವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದಿಷ್ಟು ನಿಮಗೆ ಕೊಟ್ಟೀನಿ, ಇಷ್ಟನ್ನು ರೆಫರ್ ಮಾಡಿರಿ ಸಾಕು. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ 4th unit. ಸೊ ಇದಿಷ್ಟು ಓದ್ಕೋರಿ. ಏನಾರು ಡೌಟ್ಸ್ ಇದ್ರೆ ನಂಗೆ ಮೆಸೇಜ್ ಮಾಡಿರಿ, ಕೇಳ್ರಿ. ಆಮೇಲೆ ನೆಕ್ಸ್ಟ್ ಇದರಿಂದ ನಾವು 5th unit ಸ್ಟಾರ್ಟ್ ಮಾಡೋಣ. 5th unitನಾಗ ಒಂದು ಸ್ವಲ್ಪ ನಿಮ್ಗೆ ಪ್ರಾಬ್ಲಮ್ಸ್ ಬರ್ತಾವೆ. LIFO ಮೆಥಡ್ ಮೇಲೆ FIFO ಮೆಥಡ್ ಮೇಲೆ ನಿಮಗೊಂದು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.